ಇಬ್ಬರಲ್ಲಿ ಒಬ್ರಿದ್ದು ತಂದೆ ಅಥವಾ ತಾಯಿ ಮುಂದೆ ನಿಂತು ಕನ್ಯಾದಾನ ಮಾಡಿಕೊಟ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಶಾಸ್ತ್ರಿಗಳೇ, ಅದು ನಮ್ಮ ತಂದೆ. ನಿನಗೆ ನಿನ್ನ ತಂದೆ ಇದ್ರೆ ಕನ್ಯಾದಾನ ಮಾಡಿಕೊಡೋದಕ್ಕೆ ನೀನೇ ಕೇಳ್ಕೊ. ರಂಜಿತ್, ಇಷ್ಟು ಲೇಟ್ ಆಗ ಬರೋದು? ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು, ಗೊತ್ತಾ? ಲೇಟಾ? ಇಲ್ಲ ಸಾಕ್ಷಿ, ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ. ಏನಂತ ಹೇಳ? ಆದಿನು ಡ್ಯಾಡಿನೂ ಇಬ್ರು ಫೋನ್ ಮಾಡಿದ್ರು. ಯಾವ ವಿಷಯಕ್ಕೆ? ಆದಿಗೆ ಮದ್ವೆ ಫಿಕ್ಸ್ ಆಗಿದೆ. ಏನ್ ಚಿಕ್ಕ ಹುಡುಗ ಅವನು? ಗೂಳಿ ಬೆಳ್ದಂಗೆ ಬೆಳೆದಿದ್ದಾನೆ, ಮದುವೆ ಮಾಡ್ಬೇಕಲ್ಲ. ನಮ್ಮ ಅಣ್ಣನ ಬಗ್ಗೆ ಹೀಗೆ ಮಾತಾಡ್ತಿರಲ್ಲ. ಅವನು ಆಡಿದ್ದು ಒಂದೊಂದು ಮಾತು ನನ್ನ ಕಿವಿಲಿ ಇನ್ನೂ ಗುಯ್ ಅಂತ ಇದೆ. ಯಾವುದೂ ಮರ್ತಿಲ್ಲ ಸಾಕ್ಷಿ ನಾನು. ಈಗ ನಾನು ಸಂತೋಷವಾಗಿದ್ದೀನಿ. ನನ್ನ ಸಂತೋಷನ ಹಾಳು ಮಾಡೋದು ನಿಮ್ಮ ಉದ್ದೇಶನಾ? ಸಾಕ್ಷಿ, ನೀನ್ ಸಂತೋಷವಾಗಿದ್ರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋರು ಇನ್ಯಾರು ಇಲ್ಲ. ಏನಂದ್ರು ನಿಮ್ಮ ತಂದೆ? ಎಂಗೇಜ್ಮೆಂಟ್ಗೆ ಇನ್ವೈಟ್ ಮಾಡಿದ್ರು. ನಿಮ್ಮ ಅಣ್ಣ ಕರೀಲಿಲ್ವಾ? ಅವನ್ ಫೋನ್ ಮಾಡಿದ್ ಇವತ್ತಲ್ಲ, ನೆನ್ನೆ ಮಾಡಿದ್ದ. ಏನಕ್ಕೆ ಮಾಡಿದ್ದ? ನಿರೋಷನ್ ವಿಚಾರಿಸ್ಕೊಂಡು. ಅವನು ಸ್ವಾರ್ಥಕ್ಕೆ ಅವ್ನು ಕಾಲ್ ಮಾಡಿದಾನೆ, ನೀನು ನಿನ್ನೆ ವಿಚಾರಿಸ್ಕೊಂಡು ಫೋನ್ ಮಾಡಿದಾನೆ ಅಂತ ಹಿಗ್ತಾ ಇದೀಯಾ ದಡ್ಡಿ. ಮಾತೆ ಆಡಿಸ್ತಾ ಇರೋನು ಫೋನ್ ಮಾಡೋರ್ಗು ಮುಂದುವರೆದಿದ್ದಾನೆ. ನಾಳೆ ನನ್ನನ್ನ ನೋಡ್ಬೇಕು ಅಂತ ಅನ್ಸುತ್ತೆ, ಮನೆಗ್ ಬರ್ತಾನೆ. ಹಳೆದಿನೆಲ್ಲ ಮರಿಬೇಕು ಅಂತ ಅನ್ಸುತ್ತೆ, ಮರಿತಾನೆ. ಮೊದ್ಲಿನ ಹಾಗೆ ನನ್ ಜೊತೆ ಚೆನ್ನಾಗಿರ್ಬೇಕು ಅಂತಾನು ಅನ್ಸುತ್ತೆ, ಚೆನ್ನಾಗಿರ್ತಾನೆ. ಕನಸು ಕಾಣ್ತಾ ಇರು ನೀನು. ಅದು ಬೇಡ ಅಂದ್ರೆ ಹೇಗೆ ರಂಜಿತ್? ಸರಿ, ನನ್ನ ಬಗ್ಗೆ ಏನಾದ್ರು ಹೇಳದ್ನಾ? ಇಲ್ಲ, ಏನು ಹೇಳಲಿಲ್ಲ. ಹೇಗೆ ಹೇಳ್ತಾನೆ? ಧೈರ್ಯ ಇದ್ರೆ ತಾನೆ. ಸರಿಯಾಗಿ ಕೊಟ್ಟು ಬಂದಿದ್ದೀನಿ ಅವನ್ಗೆ. ನೀವು ಅದೇ ಜಗಳ ಆಡ್ಕೊಂಡ್ರ? ಇಲ್ಲಪ್ಪ, ಕಂಪ್ನಿ ಶುರು ಮಾಡಿದ್ಮೇಲೆ ಹೋಗಿ ಹೇಳಿ ಬಂದಿದ್ದೀನಿ. ಮಾಡಕ್ಕೆ ನನಗೂ ಕೆಲಸ ಇದೆ ಕಣೋ ಮಗನೇ. ನಿನ್ನ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಬಾಮೈದ, ಏನು ಯೋಚನೆ ಮಾಡಬೇಡ ಅಂತ. ಯಾರಂತೆ ಹುಡುಗಿ? ನಿರೋಷ. ಯಾಕೆ, ನಿಮಗೆ ಗೊತ್ತಿಲ್ವಾ? ಅಲ್ಲ, ಗೊತ್ತಿತ್ತು. ನಿಮ್ಮಣ್ಣ ಅದೇನೋ ಫೈನಾನ್ಸು ದುಡ್ಡು ಅಂತ ಮೆರೀತಾ ಇದ್ದಾನಲ್ಲ, ಇದೇ ದೊಡ್ಡ ಸ್ಕೇಲಿ ಬೇರೆ ಹುಡುಗಿನ ಏನಾದರೂ ನೋಡ್ಕೊಂಡು ಬಿಟ್ಟಿದ್ದಾನೇನೋ ಅಂತ ಕೇಳಿದೆ. ಮೊದಲೇ ನಿನಗೆ ನಿರೋಷ ಕಂಡ್ರೆ ಆಗಲ್ಲ, ನಿಮ್ಮ ಅಪ್ಪನಿಗೂ ಆಗಲ್ಲ. ಯಾಕಂದ್ರೆ ಅವಳು ಏನವಳು? ಏನಿಲ್ಲ, ಬಡವ್ರ ಮನೆ ಹುಡುಗಿ ಅಲ್ವಾ, ನಿಮ್ಮ ಮನೇಲಿ ಸುಮ್ಮನೆ ರಗಳೆ, ಅದಕ್ಕೆ. ಏನಿಲ್ಲ, ನಿರೋಷನ್ ಕಂಡ್ರೆ ನಮ್ಮನೇಲಿ ಎಲ್ರಿಗೂ ಪ್ರೀತಿನೇ. ನಿನಗೆ? ನಿನಗಿಲ್ಲ ಅಲ್ವಾ? ಏನ್ ಮಾಡಿದಳು ಅವಳು ನಿಂಗೆ? ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವಳು ಅವಳು, ಬಾಡಿಗೆಗೆ ಮನೆ ಕೊಡಿಸ್ತವಳು ಅವಳು, ಅವ್ರ ಚಿಕ್ಕಪ್ಪನ ಹತ್ರ ಫೈನಾನ್ಸ್ ಕೊಡಿಸ್ತವಳು ಅವಳು. ದುಡ್ಡು ಅವಳು ಚಿಕ್ಕಪ್ಪಂದಲ್ಲ, ನಮ್ಮ ಅಣ್ಣಂದು. ಅಂಥವಳ ಮೇಲೆ ಉರಿದು ಬೀಳ್ತೀಯಲ್ಲ ಸಾಕ್ಷಿ ನೀನು. ಹುರಿದು ಬೀಳೋ ಹಾಗಿದ್ರೆ ನಮ್ಮಪ್ಪ ಫೋನ್ ಮಾಡಿದಾಗ ಅವಳ ಬಗ್ಗೆ ಒಳ್ಳೆ ಮಾತು ಆಡ್ತಿರ್ಲಿಲ್ಲ ನಾನು. ಬೇರೆಯವ್ರ ಹತ್ರ ಒಳ್ಳೇದು ಹೇಳಕ್ಕಾಗತ್ತೆ, ನೀನ್ ಯಾಕೆ ಅವಳ ಜೊತೆ ಚೆನ್ನಾಗಿರಕ್ಕಾಗಲ್ಲ? ಯಾರೇ ಆದ್ರೂ ಅತಿಯಾದ ಅಟೆನ್ಷನ್ ತಗೊಳ್ಳೋದು ನನಗಿಷ್ಟ ಇಲ್ಲ. ಅರ್ಪಿತಾ ತಗೊಂಡ್ರೆ ಪರವಾಗಿಲ್ವಾ? ನನ್ನನ್ನ ಸಾಕಿ ಬೆಳೆಸಿದರೆ ತಾಯಿ ಸಮಾನ. ನಾವು ಕಷ್ಟದಲ್ಲಿದ್ದಾಗ ನಿರೋಷ ಸಹಾಯ ಮಾಡಿದಾಳೆ, ತಂಗಿ ಸಮಾನ. ಹೀಗೇನು ಅವಳ ಜೊತೆ ನನ್ ಚೆನ್ನಾಗಿರ್ಬೇಕು ಅಷ್ಟೇ ತಾನೇ? ಬಲವಂತ ಏನಿಲ್ಲ ಸಾಕ್ಷಿ, ಕಾರಣ ಇಲ್ಲದೆ ಒಬ್ಬ ಒಳ್ಳೆ ವ್ಯಕ್ತಿನ ಕಳ್ಕೊತಾ ಇದೆಯಲ್ಲ, ಅದಕ್ಕೆ ಹೇಳಿದೆ. ಫೋನ್ ಮಾಡಿ ಹೇಳಿದ್ಲಾ ಇಲ್ಲ ಮೀಟ್ ಮಾಡೇ ಹೇಳಿದ್ಲಾ ಸಾಕ್ಷಿಗೆ ಬುದ್ಧಿ ಹೇಳಿ ಅಂತ? ಅದೇನ್ ಜನನೋ,
ಹೆಂಡತಿ ಬಗ್ಗೆ ಗಂಡನ್ಗೆ ಚುಚ್ಕೊಡ್ತಾರೆ. ಸಾಕ್ಷಿ, ಯಾರು ಏನೂ ಚುಚ್ಕೊಟ್ಟಿಲ್ಲ. ಅವಳಿಗೇನೋ ಅಂದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಬರುತ್ತೆ? ಮನೆಯವ್ರಿಗಿಂತ ಹೊರಗ್ನವ್ರೆ ಹೆಚ್ಚಾಗ್ಬಿಟ್ರಲ್ವಾ ನಿಮ್ಗೆ? ನನಗೆ ಗೊತ್ತು ರಂಜಿತ್, ನಾನ್ ಸಂತೋಷವಾಗಿರೋದು ನಿಮ್ಗಿಷ್ಟ ಇಲ್ಲ. ಏನೋ ಒಂದ್ ನೆಪ ಹುಡುಕಿ ನನ್ನ ಸಂತೋಷನ ಹಾಳು ಮಾಡ್ತಾ ಇದ್ದೀರಾ. ಸಾಕ್ಷಿ, ಆದಿತ್ಯನ ಮನೆಗೆ ಶಾಸ್ತ್ರಿಗಳು ಬಂದಿದ್ರು. ಅವರು ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ತಂದೆ ತಾಯಿನೇ ಮುಂದೆ ನಿಂತು ಕನ್ಯಾದಾನ ಮಾಡಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವ್ರ ಮಾತು ಕೇಳಿದ್ಮೇಲೆ ನನಗೂ ಹಾಗೆ ಮದ್ವೆ ಆಗ್ಬೇಕು ಅಂತ ಅನ್ನಿಸ್ತಾ ಇದೆ ಡ್ಯಾಡ್. ಆದ್ರೆ ಅದು ಸಾಧ್ಯ ಇಲ್ಲ ಅಂತ ನನಗೂ ಗೊತ್ತು. ಆದ್ರೂ ಎಲ್ಲೋ ಒಂದ್ ಕಡೆ ನೀವೇ ಕನ್ಯಾದಾನ ಮಾಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಏನ್ ಮಾಡೋದು ಮಗಳೇ, ನನಗೂ ನಿನ್ನನ್ನ ಕನ್ಯಾದಾನ ಮಾಡಬೇಕು ಅಂತ ಬೆಟ್ಟದಷ್ಟು ಆಸೆ ಇದೆ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ ಅಂತ ಬೇಜಾರು ಇದೆ. ಇದಕ್ಕೆ ಬೇರೆ ಯಾವ ಪರಿಹಾರನೂ ಇಲ್ಲ. ಆಗದೆ ಇರೋದಕ್ಕೆ ದುಃಖಪಟ್ಟು ಪ್ರಯೋಜನನೂ ಇಲ್ಲಲ್ಲ. ನಿಮ್ಗೆ ನನ್ನ ಸಂಕಟ ಅರ್ಥ ಆಗ್ತಿಲ್ಲ ಡ್ಯಾಡ್. 20 ವರ್ಷದಿಂದ ನೀವಿಲ್ಲ ಅನ್ಕೊಂಡೇ ಬೆಳೆದೆ. ಆದ್ರೆ ಈಗ ನೀವ್ ನನಗ್ ಸಿಕ್ಕಿದ್ದೀರಾ ಅಂತ ಸಂತೋಷ ಪಡೋ ಸಮಯದಲ್ಲೇ ನಾನೇ ನಿಮ್ ಮಗಳು ಅಂತ ಸಮಾಜದಲ್ಲಿ ಹೇಳ್ಕೊಂಡು ತಿರ್ಗಾಡಕ್ಕೆ ಆಗ್ತಿಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಾನೇ ನಿನಗೆ ಫುಲ್ ಪರ್ಮಿಷನ್ ಕೊಟ್ಟಿದ್ದೀನಲ್ಲ. ನಾನೇ ನಿನ್ನ ತಂದೆ ಅಂತ ನೀನು ಎಲ್ಲಿ ಬೇಕಾದ್ರೂ ಯಾರ ಹತ್ರ ಬೇಕಾದ್ರೂ ಹೇಳ್ಕೋಬಹುದು. ಬೇಕಾದ್ರೆ ವೈಜಯಂತಿ ಹತ್ರ ಹೋಗಿ ಹೇಳು. ನಾನೇನಾದ್ರೂ ಆಗ ಹೇಳ್ಕೊಂಡ್ರೆ ನಾಳೆ ಸೂರ್ಯ ಅವ್ರಿಗೆ ಈ ವಿಷಯ ಗೊತ್ತಾಗಿ ನನ್ನನ್ನು ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ ಡ್ಯಾಡ್. ಆ ಭಯ ನನಗ್ ಕಾಡ್ತಾ ಇದೆ. ಆದ್ರೂ ನನಗೆ ಎಂಥ ಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೊಂದ್ಕೋಬೇಡ ಮಗಳೇ, ನಾವು ಪಡ್ಕೊಂಡು ಬಂದಿರೋದೇ ಇಷ್ಟೇ ಅನ್ಸತ್ತೆ. ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಅಳಿಯನ ಕಾಲು ತೊಳೆದು ಕನ್ಯಾದಾನ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ಈಗಲೂ ಇದೆ. ಆದರೆ ನಿನ್ನ ಆಸೆ ಈಡೇರಬೇಕು ಅಂದರೆ ಒಂದು ದಾರಿ ಇದೆ. ಅದಕ್ಕೆ ನೀನು ಒಪ್ಕೊಂಡ್ರೆ ಮಾತ್ರ. ಹೇಳಿ ಡ್ಯಾಡ್, ಅದೇನೇ ಆದ್ರೂ ಪರವಾಗಿಲ್ಲ, ನಾನು ಒಪ್ಕೋತೀನಿ. ಹೇಳಿ. ಡ್ಯಾಡ್, ಅದೇನು ಅಂತ ಹೇಳಿ. ಹೇಳಿ ಡ್ಯಾಡ್. ನೀನು ಆದಿತ್ಯನ ಮರಿಬೇಕು. ನಾನು ಆದಿತ್ಯನ್ ಮರೆಯೋದ? ಸಾಧ್ಯ ಇಲ್ಲ. ಅವನು ನನ್ನ ಜೀವ. ಅವನನ್ನ ಮರೆಯೋದು ಒಂದೇ, ನನ್ನ ಪ್ರಾಣ ಬಿಡೋದು ಒಂದೇ. ಆದಿತ್ಯನಿಗೆ ನನ್ನ ಕಂಡ್ರೇನೆ ಆಗಲ್ಲ ಅಂಥದ್ರಲ್ಲಿ ನೀನು ಅವನನ್ನೇ ಮದುವೆ ಆಗಬೇಕು ಅಂತ ಹೇಳ್ತಿದೀಯ. ನಾನೇ ನಿನ್ನ ಕನ್ಯಾದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ನನ್ನ ಆಸೆ ಈಡೇರೋದಾದ್ರೂ ಹೇಗೆ ಹೇಳು? ಅದೇ ನನ್ನ ಮುಂದೆ ಇರೋ ದೊಡ್ಡ ಸವಾಲು. ಒಂದನ್ನ ಪಡ್ಕೋಬೇಕಂದ್ರೆ ಇನ್ನೊಂದನ್ನ ಕಳ್ಕೋಬೇಕಲ್ಲ ಅನ್ನೋ ಆತಂಕ. ಇಬ್ಬರಲ್ಲಿ ಯಾರು ಬೇಕು ಅಂದ್ರೆ ನನಗಿಬ್ರು ಬೇಕು ಅನ್ನೋ ಹಂಬಲ. ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡು ಅಂದ್ರೆ ನಾನು ಯಾರನ್ನ ಆಯ್ಕೆ ಮಾಡ್ಲಿ ಅನ್ನೋ ಗೊಂದಲ. ನಾನೀಗ 2 ದೋಣಿ ಮೇಲೆ ಹೋಗ್ತಾ ಇರೋಳು. ಒಂದು ದೋಣಿ ಮುಳುಗಿದ್ರು ನಾನ್ ಸತ್ತ ಹಾಗೇನೆ. ನಿನ್ನ ಜೀವ ಉಳಿಬೇಕು ಅಂತಿದ್ರೆ
ಒಂದು ದೋಣಿನ ಮಾತ್ರ ಆಯ್ಕೆ ಮಾಡ್ಕೋ. ಒಂದು ವೇಳೆ ನೀನು ನನ್ನನ್ನು ಆಯ್ಕೆ ಮಾಡಿಕೊಂಡ್ರೆ ನಿನ್ನ ಆಸೆಯಂತೆ ನಾನು ನಿನಗೆ ಕನ್ಯಾದಾನ ಮಾಡಿಕೊಡ್ತೀನಿ. ಇಲ್ಲ ಆದಿತ್ಯನ ಆಯ್ಕೆ ಮಾಡಿಕೊಂಡ್ರೆ ನೀನನ್ನು ಮರಿಬೇಕಾಗತ್ತೆ. ಚಾಯ್ಸ್ ಇಸ್ ಯುವರ್ಸ್. ಚಾಯ್ಸ್ ಇಸ್ ಯುವರ್ಸ್. ಅದೇಗ್ ಸಾಧ್ಯ ಡ್ಯಾಡ್? ನನಗಿಬ್ರು ಬೇಕು, ಇಬ್ರು ಬೇಕು ನನಗೆ. ಅದು ಹ್ಯಾಕೆ ಸಾಧ್ಯ ಮಗಳೇ? ನಿನ್ನ ತಂದೆಗೆ ಕನಿಷ್ಠ ಗೌರವ ಕೊಡದಿರೋ ವ್ಯಕ್ತಿ ಜೊತೆಗೆ ನೀನು ಮದುವೆ ಆಗ್ತೀನಿ ಅಂತಿದ್ಯಾ? ಇದು ಸರಿನಾ? ನನ್ನ ಮಟ್ಟಿಗೆ ಇದು ಸರಿನೇ ಡ್ಯಾಡ್. ನೀವ್ ನನಗೆ ಸಿಗೋದಕ್ಕೂ ಮುಂಚೆ ಆದಿತ್ಯ ನನಗೆ ಪ್ರೀತಿ ಕೊಟ್ಟೋನು. ಅವನ್ ಪ್ರೀತಿಲಿ ನನ್ನ ನೋವನ್ನೆಲ್ಲ ಮರೆತು ನನಗೂ ಒಂದು ಸುಂದರವಾದ ಜೀವನ ಇದೆ ಅಂತ ಬದುಕ್ತಾ ಇದ್ದೀನಿ. ಅವನ್ ಪ್ರೀತಿ ನನ್ನ ಬದುಕಿಗೆ ಬದಲಾವಣೆ ತಂದಿದೆ ಡ್ಯಾಡ್. ನೀವೇನಾದ್ರೂ ನನಗೆ ಸಿಕ್ಕಿಲ್ಲ ಅಂದ್ರೆ ಆದಿತ್ಯ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದ ಗೊತ್ತಾ? ಹೋಗಿ ಹೋಗಿ ಅಂತ ಒಬ್ಬ ಪುಂಡ ಪೋಖರಿನ ಹೊಗಳಿ ಅಟ್ಟಕ್ಕೆ ಏರಿಸ್ತಿದ್ಯಾ? ಅವನೊಬ್ಬ ಕೋಪಿಷ್ಟ. ಕೋಪ ಬಂದ್ರೆ ಏನು ಮಾಡ್ತೀನಿ ಅಂತ ಅವನಿಗೆ ಗೊತ್ತಿರಲ್ಲ. ಅಂಥದ್ರಲ್ಲಿ ಅವನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಾ? ನನಗಿದು ಇಷ್ಟ ಇಲ್ಲ ಡ್ಯಾಡ್. ಅವನ್ ಕೋಪಿಷ್ಟ ಇರ್ಬೋದು, ಪುಂಡಾನೂ ಇರ್ಬೋದು, ಆದ್ರೆ ಅವನ್ ಮನ್ಸು ಮಗುವಿನ ತರ ಡ್ಯಾಡ್. ಅವನ್ ಇಲ್ದಿರೋ ಜೀವನನ ನನ್ನ ಕೈಯಲ್ಲಿ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೀವು ಇದೇ ರೀತಿ ಮಾತಾಡೋದಾದ್ರೆ ನಿಮ್ಮನ್ನ ಮಾತಾಡ್ಸೋದಿರ್ಲಿ, ನೋಡೋದಕ್ಕೂ ನಾನು ಬರಲ್ಲ. ಇವಳು ಯಾಕಪ್ಪ ಬಂದ್ಲು? ಮತ್ತೆ ಮಾತಾಡ್ಸಿದ್ರೆ ಗ್ಯಾರಂಟಿ ಕಿರಿಕ್ ಮಾಡ್ತಾಳೆ. ನಾನು ಸೈಲೆಂಟ್ ಆಗಿರ್ತೀನಪ್ಪ. ಸರ್, ನನ್ನ ಪೇಸ್ಟ್ ಖಾಲಿ ಆಗಿದೆ, ಸ್ವಲ್ಪ ಪೇಸ್ಟ್ ಕೊಡ್ತೀರಾ? ಯಾಕೆ ಸರ್ ಇವತ್ತು ಮೌನ ರತಾನಾ? ನನ್ನ ಮೇಲೆ ಕೋಪನಾ? ಯಾಕ್ರಿ ನಾನು ಕೋಪ ಮಾಡ್ಕೊಳ್ಳೋ ಅಂತದ್ ಏನ್ ಮಾಡಿದೀನಿ? ಓ, ನಿಮ್ ಕೈಲಿ ಬಟ್ಟ ಐರನ್ ಮಾಡಿಸ್ದೆ ಅಂತನಾ? ಸಾರಿ ರೀ. ನೀವು ನನ್ನ ಮಾತಾಡ್ಸೋವರೆಗೂ ನಾ ಇಲ್ಲಿಂದ ಹೋಗಲ್ಲ. ಅಲ್ಲ ರೀ, ನಾನು ಅಷ್ಟೊತ್ತಿಂದ ನಿಮ್ನ ಅಷ್ಟು ಮಾತಾಡಿಸ್ತಿದ್ದೀನಿ, ಒಂದ್ ಮಾತು ಮಾತಾಡ್ತಿರ್ಲಿಲ್ವಲ್ಲ? ನಿಮ್ನೆ ನೀವು ದೊಡ್ಡ ಲಾರ್ಡ್ ಅನ್ಕೊಂಡ್ಬಿಟ್ಟಿದ್ದೀರಾ? ಈಗ ನೋಡಿ ನಾನು ಏನ್ ಮಾಡ್ತೀನಿ ಅಂತ. ಇವಳು ಒಳಗೆ ಬೋಲ್ಟ್ ಹಾಕೊಂಡು ನನ್ನ ಮೇಲೆ ಅಪವಾದ ಬರೋ ಥರ ಏನೋ ಪ್ಲಾನ್ ಮಾಡ್ತಿರ್ಬೋದು. ಏನ್ ಸೌಂಡೇ ಬರ್ತಾ ಇಲ್ಲ. ನಾನು ಬಾತ್ರೂಮ್ ಒಳಗಡೆ ಬಂದ್ರೆ ಮಾತಾಡ್ತಾರೆ ಅನ್ಕೊಂಡೆ. ನಾನು ಯಾವುದಕ್ಕೂ ಹುಷಾರಾಗಿರ್ಬೇಕು. ಇವತ್ತು ನನ್ನ ಹತ್ರ ಮಾತಾಡ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇನ್ನೂ ಆಚೆ ಬರಲಿಲ್ಲ. ಏನು ಮಾಡ್ತಿದ್ದಾಳೋ ಏನೋ. ಬಾ ದೇವ್ರೆ, ಯಾಕಾದ್ರೂ ಕಳಿಸ್ದೆ ಇವಳನ್ನ. ಇವತ್ತು ನಾನು ಅವರ ನೋಡೇ ಬಿಡ್ತೀನಿ. ಇದನ್ನ ಯಾಕೆ ತಂದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸಾರಿ ರೀ, ನನ್ನ ಬ್ರಷ್ ಎಲ್ಲೋ ಕಳ್ದೋಗ್ಬಿಟ್ಟಿದ್ದೆ, ಅದಕ್ಕೆ ಇವತ್ತೊಂದಿನ ಇದೆಲ್ಲ ಅಲ್ಲೋಜ್ ಬಿಟ್ಕೊಡ್ತೀನಿ, ಓಕೆನಾ? ರೀ ನಿಂತ್ಕೊಳ್ರಿ, ನಿಮ್ಗೆ ಸ್ವಲ್ಪನೂ ಮ್ಯಾನರ್ಸ್ ಬೇಡ. ಒಬ್ಬ ಬ್ಯಾಚುಲರ್ ಹತ್ರ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ ನಿಮಗೆ? ಇದು ನನ್ನ ಬ್ರಷ್, ನೀವ್ ಯಾಕೆ ಯೂಸ್ ಮಾಡ್ತಿದ್ದೀರಾ? ನಿಮ್ ತಪ್ಪಲ್ಲ ಬಿಡಿ, ಮನೆಗೆ ಕರ್ಸಿ ಇರ್ಸ್ಕೊಂಡಿದಾರಲ್ಲ ಅವ್ರದ್ದು ತಪ್ಪು. ಇವಳೇನಪ್ಪ ಬೈದ್ರು ನಗ್ತಿದ್ದಾಳೆ.
ಬೇರೆ ಏನಾದರೂ ತಂತ್ರ ಮಾಡ್ತಿದ್ದಾಳ ಹೇಗೆ? ನೋಡಿದ್ರಾ ನಿಮ್ಮನ್ನ ಹೇಗ್ ಮಾತಾಡಿಸ್ತೆ ಅಂತ? ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀರಾ? ನಿಮ್ಮನ್ನ ಹೇಗಾದ್ರೂ ಮಾತಾಡ್ಸ್ಬೇಕು ಅಂತಿದ್ದೆ, ಅದ್ರಲ್ಲಿ ನಾನೇ ಗೆದ್ದೆ. ತಗೊಳ್ಳಿ ನಿಮ್ ಬ್ರಷ್ ಯಾರಿಗ್ ಬೇಕು ನೋಡ್ತಾ ಇರಿ. ಇದೇ ತರ ನಾನು ನಿಮ್ಮ ಹತ್ರ ಐ ಲವ್ ಯು ಅಂತ ಹೇಳ್ಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಸ್ವಾತಿನೇ ಅಲ್ಲ. ಆಂಟಿ ಫೋನ್ ರಿಂಗ್ ಆಗ್ತಾ ಇದೆ. ಯಾರಿದು CH? ಯಾರೋ ಆಶ್ರಮದಿಂದ ಇರಬೇಕು. ಅರ್ಪಿತಾ ಆಂಟಿ, ಅರ್ಪಿತಾ ಆಂಟಿ, ಅರ್ಪಿತಾ ಆಂಟಿ, ನಿಮ್ಗೆ ಆಶ್ರಮದಿಂದ ಫೋನ್ ಬಂದಿದೆ ನೋಡಿ. ಇವಳು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅರ್ಜೆಂಟ್ ಇದ್ದಾಗಲೇ ಇವಳು ಕೈ ಕೊಡೋದು ಜಾಸ್ತಿ. ಫೋನ್ ರಿಸೀವ್ ಮಾಡ್ಕೊಳ್ಳೋ ತಾಯಿ. ಅರ್ಪಿತಾ ಆಂಟಿ ಎಲ್ಲಿ ಹೋದ್ರು ಇವರು? ನಾನೇ ರಿಸೀವ್ ಮಾಡ್ತೀನಿ. ಸಾಕ್ಷಿ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಒಂಚೂರು ಹೋಗಿ ನೋಡು. ಯಾರ್ದು ಫೋನ್ ಅಂತ ಒಂದು ನಿಮಿಷ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ. ಇವ್ರು ಬೇರೆ ಯಾವ್ಯಾವುದೋ ಟೈಮಲ್ಲಿ ಫೋನ್ ಮಾಡ್ತಾರೆ. ಹಲೋ, ಏನ್ ಫೋನ್ ಮಾಡಿದ್ದು? ನಿನ್ನ ಹತ್ರ ಅರ್ಜೆಂಟ್ ಆಗಿ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನ್ ಇವಾಗ ಅಂತ ತಲೆ ಹೋಗುವಂತ ವಿಷಯ? ಸೂರ್ಯಂಗ ಆರ್ಚಿಗೂ ಲಕ್ವ ಹೊಡಿತಾ? ಅವ್ರಿಗೇನು ಆಗಿಲ್ಲ, ಆಗಿರೋದೆಲ್ಲ ನನಗೆ ಲಕ್ವಾ ಫಿಟ್ಸು ಎಲ್ಲ ಒಟ್ಟಿಗೆ ಬಂದಾಗಿದೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಈಗ ಏನಾಯ್ತು ಅಂತದ್ದು? ನನಗೆ ಅರ್ಜೆಂಟ್ ಆಗಿ ಒಂದು ಪರಿಹಾರ ಬೇಕು. ಎಷ್ಟು ಯೋಚನೆ ಮಾಡಿದ್ರು ಈ ಬುರುಡೆಗೆ ಒಂದು ಐಡಿಯಾನೂ ಬರ್ತಿಲ್ಲ. ಅದೇನಾಯ್ತು ಅಂತ ಮೊದಲು ಹೇಳಿ. ನನ್ನ ಮಗಳು ನಿರೋಷ ಬಂದಿದ್ಲು. ನಿನಗೆ ಗೊತ್ತಿರೋ ಹಾಗೆ ಅವಳ ಎಂಗೇಜ್ಮೆಂಟ್ ವಿಷಯ ಮಾತುಕತೆ ನಡೀತಾ ಇದೆ. ಈಗ ಅವ್ರ ಮನೆಯಲ್ಲಿ ತಂದೆನ ಕರ್ಕೊಂಡು ಬಾ ಅಂತ ಹೇಳಿರೋದು, ನಾನೇ ಅವಳ ತಂದೆ ಅಂತ ಅವಳಿಗೆ ಹೇಳ್ಕೊಳಕ್ ಆಗದೆ ಇರೋದು. ಅಯ್ಯೋ, ಅದೆಲ್ಲ ನಂಗೆ ಗೊತ್ತಿರೋದೆ. ಈಗ ನಿಮ್ ಪ್ರಾಬ್ಲಮ್ ಏನಂತ ಹೇಳಿ. ನಿರೋಷ ಹತ್ರ ನಾನು ಆ ವಿಷಯನೇ ಮಾತಾಡ್ತಿರ್ಬೇಕಾದ್ರೆ ಆದಿತ್ಯನ ಮರ್ತು ಬಿಡು ಅಂತ ಹೇಳಿದೆ. ಅದಕ್ಕೆ ಅವಳು ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ನನ್ನ ಮಗಳನ್ನ ಕಳ್ಕೊಂಡು ಬಿಡ್ತೀನೋ ಅನ್ನೋ ಭಯ ಕಾಡ್ತಾ ಇದೆ. ಭಯನಾ? ಅದು ನಿಮ್ಗೆ ಭಯನೇ ಅಸ್ತ್ರ ಮಾಡಿಕೊಂಡು ಬೇರೆಯವ್ರನ್ನ ಭಯ ಪಡಿಸಿ ಬದುಕೋ ನಿಮ್ಗೆ, ಭಯದಲ್ಲಿ ಬದುಕೋರ್ಗೆ ಇಲ್ಲಿ ಬದುಕಿಲ್ಲ ಅಂತ ಭಯದ ಬದುಕು ಬದುಕೇ ಅಲ್ಲ. ಒಬ್ಬ ತಂದೆಯಾಗಿ ಮಗಳು ದೂರ ಆಗ್ತಾ ಇದ್ದಾಳೆ ಅಂದ್ರೆ ಭಯ ಆಗದೆ ಇರತ್ತಾ? ನಾನು ಮನುಷ್ಯ, ನನಗೂ ಭಾವನೆಗಳಿವೆ. ನೀನೀಗ ಭಯದ ಬಗ್ಗೆ ಲೆಕ್ಚರ್ ಕೊಡೋದು ಬಿಟ್ಟು ಏನ್ ಮಾಡಬೇಕು ಅಂತ ಅದನ್ನ ಹೇಳು. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ಆದಿತ್ಯನ ಮರ್ತು ಬಿಡು ಅಂತ. ಅಪ್ಪಿ ತಪ್ಪಿ ಕೂಡ ನಿರೋಷಾಗೆ ಹೇಳ್ಬೇಡಿ ಅಂತ. ನೀವ್ಯಾಕೆ ಮತ್ತೆ ಹೇಳಕ್ ಹೋದ್ರಿ? ನಿಮಗೆ ಸ್ವಲ್ಪನೂ ಬುದ್ಧಿ ಬೇಡವಾ? ನಿರೋಷ ಆದಿತ್ಯನ ಎಷ್ಟು ಪ್ರೀತಿಸ್ತಾಳೆ ಅಂತ ಗೊತ್ತಿದ್ದು ಕೂಡ ಅವನನ್ನ ಮರ್ತು ಬಿಡು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅವಳು ನಿಮ್ಮನ್ನ ತಂದೆ ಅನ್ನೋದನ್ನೇ ಮರ್ತು ಬಿಡ್ತಾಳೆ. ನಿರೋಷ ನಿಮ್ಮನ್ನ ತಂದೆ ಅಂತ ಕರೆಯೋದಕ್ಕೆ ಶುರು ಮಾಡಿ ತಿಂಗಳುಗಳಾಗಿದೆ ಅಷ್ಟೇ. ಅದೇ ಆದಿತ್ಯನ ತನ್ನ ಗಂಡ ಅಂತ ಮನಸ್ಸಲ್ಲಿ ಅನ್ಕೊಳ್ಳೋಕೆ ಶುರು ಮಾಡಿ ವರ್ಷಗಳೇ ಆಗಿದೆ. ಆ ಆದಿತ್ಯನ ವರ್ಷಗಳ ಪ್ರೀತಿ ಮುಂದೆ ನಿಮ್ಮ ಈ ತಿಂಗಳುಗಳ ಪ್ರೀತಿ ಏನೂ ಇಲ್ಲ. ನೀವು ಇನ್ನೊಂದ್ಸಲ ಆದಿತ್ಯನ ಮರ್ತು ಬಿಡು ಅಂತ ನಿರೋಷಂಗೆ ಹೇಳಿದ್ರೆ ನೀವು ಅವಳ ತಂದೆ ಅನ್ನೋದನ್ನ ಮರ್ತು ಬಿಡಬೇಕಾಗುತ್ತೆ ಅಷ್ಟೆ. ಅರ್ಪಿತಾ, ನಾನು ಈ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಇರಲಿಲ್ಲ. ಆದರೆ ನಿರೋಷನೇ ಬಂದ್ಬಿಟ್ಟು ಕನ್ಯಾದಾನ ನೀವೇ ಮಾಡಿಕೊಡ್ಬೇಕು ಅಂತ ಎಮೋಷನಲ್ ಆಗಿ ಹೇಳಿದ್ಲು. ನಾನು ಅದೇ ಬಿಸಿನಲ್ಲಿ ನಾನು ಹೇಳ್ದಾಗ ಕೇಳ್ತಾಳೆ, ಎಲ್ಲ ವರ್ಕೌಟ್ ಆಗತ್ತೆ ಅಂತ ಹೇಳ್ಬಿಟ್ಟೆ. ಛೇ, ಯಾರಿಗೆ ಗೊತ್ತಿತ್ತು ಹಗ್ಗದ ಜೊತೆ ಗೂಟಾನು ಕಿತ್ಕೊಂಡ್ ಬರುತ್ತೆ ಅಂತ. ಈಗಾಗಲೇ ನೀವು ನಿಮ್ಮ ಮಗನ್ನ ಆ ಸೂರ್ಯನ ಕೈ ಕೊಟ್ಟು ತಪ್ಪು ಮಾಡಿದ್ದೀರಾ. ಈಗ ಮತ್ತೆ ಇನ್ನೊಂದು ತಪ್ಪು ಮಾಡ್ತಿದ್ದೀರಾ ನೋಡಿ. ಇದು ನಿಮ್ಮ ಗಣಿ ವ್ಯಾಪಾರ ಅಲ್ಲ. ನೀವು ಆಟ ಆಡ್ತಿರೋದು ಒಂದು ಹೆಣ್ಣಿನ ಮನಸ್ಸಿನ ಜೊತೆ. ನೆನಪಿರ್ಲಿ, ಹೆಣ್ಮಕ್ಳ ಮನಸ್ಸನ್ನ ನಿಮ್ಮ ಬಿಸ್ನೆಸ್ ಮೈಂಡಿಂದ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರದ್ದೇ ಆದ ಸೂಕ್ಷ್ಮಗಳಿರುತ್ತೆ. ಅದೇ ದಾರಿನಲ್ಲೇ ಹ್ಯಾಂಡ್ಲ್ ಮಾಡಬೇಕು. ಹೆಚ್ಚು ಕಮ್ಮಿ ನಾವು ನಿರೋಷನ್ ವಿರೋಧವಾಗಿ ನಡ್ಕೊಳ್ಳೋದಿರಲಿ, ಮಾತು ಕೂಡ ಆಡಬಾರ್ದು. ಅವಳಿಗೆ ಏನು ಇಷ್ಟನೋ ಅದೇ ನಮಗೂ ಇಷ್ಟ ಅಂತ ಹೇಳಿ ನಾಟಕ ಆಡಬೇಕು.
ಉಪಾಯವಾಗಿ ಅವಳ ರೂಟಲ್ಲೇ ನಾವು ಹೋಗಿ ನಮ್ಮ ರೂಟಿಗೆ ಅವಳನ್ನ ತರಬೇಕು. ಏನೋ ನಾನು ಅವಳ ರೂಟ್ಗೆ ಹೋಗೋದಾ? ಇಂಪಾಸಿಬಲ್. ನನಗೇನೋ ಇದು ಡೇಂಜರಸ್ ಮೂವ್ ಅನ್ಸುತ್ತೆ. ಅಕಸ್ಮಾತ್ ನಾವು ಅವಳ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವಳು ಆದಿತ್ಯನ ಮದುವೆ ಯಾಕೆ ಹೋಗ್ಬಿಟ್ರೆ? ಅದು ಸಾಧ್ಯನೇ ಇಲ್ಲ. ಅದು ಹೇಗೆ ಅಂತ ನಾನು ಹೇಳ್ತೀನಿ ಕೇಳಿ. ಹೀಗೆ ಮಾಡಿ ಆಗ ಅದು ಹೇಗೆ ನಿರೋಷನ್ ನಿಮ್ಮ ದಾರಿಗೆ ಬರಲ್ವೋ ನಾನು ನೋಡ್ತೀನಿ. ಓಕೆ, ಪರವಾಗಿಲ್ಲ ಅರ್ಪಿತಾ. ನೀನು ಬರೀ ಬ್ಯೂಟಿ ಅಂದ್ಕೊಂಡಿದ್ದೆ. ಬ್ಯೂಟಿ ಜೊತೆಗೆ ಬ್ರೇನು ಚೆನ್ನಾಗಿದೆ. ಸಖತ್ ಲೇಡಿ ನೀನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.